ನಮಸ್ತೆ ಎಲ್ರಿಗೂ. ಎಲ್ರೂ ಹೇಗಿದ್ದೀರಾ? ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಗೋಧಿ ನುಚ್ಚಿನ ಪಾಯಸ. ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಮಾಡ್ಲಿಕ್ಕೂ ಕೂಡ ತುಂಬಾನೇ ಈಸಿ. ಯಾರೆಲ್ಲ ಲಕ್ಷ್ಮೀ ವ್ರತ ಮತ್ತೆ ದೀಪಾವಳಿ ಟೈಮಲ್ಲಿ ತುಂಬಾ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಮುಕ್ಕಾಲು ಗ್ಲಾಸ್‌ನಷ್ಟು ನಾನು ಗೋಧಿ ನುಚ್ಚನ್ನ ತಗೊಂಡಿದ್ದೀನಿ. ಅದಕ್ಕೆ 3ರಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 3ರಿಂದ 4 ವಿಷಲ್ಲು ಕುಕ್ ಮಾಡ್ಕೊಂತೀನಿ. ಸ್ವಲ್ಪ ಗೋಧಿ ಹಾರ್ಡ್ ಇರೋದ್ರಿಂದ 1 ವಿಷಲ್ ಎಕ್ಸ್ಟ್ರಾ ಕುಕ್ ಮಾಡ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ. ಸೊ ಇವಾಗ ಗೋಧಿ ಕಂಪ್ಲೀಟ್ ಆಗಿ ಕುಕ್ ಆಗಿದೆ. ನೋಡೋಣ ಈ ರೀತಿ ಸಾಫ್ಟ್ ಆಗಿ ಆಗಿರುವಂತಹ ಗೋಧಿ ನುಚ್ಚಿದು. ಈ ಪಾಯಸನ ಮಾಡ್ಲಿಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ಹಾಗೆ ನೈವೇದ್ಯಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುವಂತ ಒಂದು ಪಾಯಸ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಇದಕ್ಕೆ 2 ಕಪ್‌ನಷ್ಟು ಕ್ರೀಮಿ ಹಾಲನ್ನ ಹಾಕೊಂತಾ ಇದ್ದೀನಿ. ನಾರ್ಮಲ್ ಹಾಲಿಗಿಂತ ಸ್ಪೆಷಲ್ ಹಾಲನ್ನ ಯೂಸ್ ಮಾಡೋದ್ರಿಂದ ಪಾಯಸದ ರುಚಿ ಜಾಸ್ತಿ ಆಗುತ್ತೆ. ಹಾಗೆ ಟೆಕ್ಸ್ಚರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಕೆಲವೊಬ್ರು ತೆಂಗಿನಕಾಯಿ ಹಾಲನ್ನ ಕೂಡ ಯೂಸ್ ಮಾಡ್ತಾರೆ. ಹೌದು, ತೆಂಗಿನಕಾಯಿ ಹಾಲು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರುವಷ್ಟು 1 ಕಪ್ ಸಕ್ಕರೆ ಹಾಗೆ ಸ್ವಲ್ಪ ಬಾದಾಮಿ ಪೌಡರ್‌ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನಾನು ಆವಾಗ್ಲೇ ಹೇಳ್ದಂಗೆ ತೆಂಗಿನಕಾಯಿನ ಹಾಲನ್ನ ಹಾಕೋಬೇಕಾಗೋರು ಹಾಲಿನ ಬದಲಾಗಿ ತೆಂಗಿನಕಾಯಿನ ಹಾಲನ್ನ ಕೂಡ ಬಳಸ್ಕೋಬಹುದು. ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಹಬ್ಬದ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇರೆ ಕೆಲಸಗಳ ನಡುವೆ ತೆಂಗಿನಕಾಯಿ ಹಾಲೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದ್ರೂ ಮಾಡಿದಾಗ ಅದ್ರ ವಿಡಿಯೋನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಇವಾಗ ಅದೆಲ್ಲವೂ ಕೂಡ ಕುದ್ದಾದ್ಮೇಲೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ರುಚಿಯಾಗಿರುವಂತಹ ಗೋಧಿ ನುಚ್ಚಿನ ಪಾಯಸ ನೈವೇದ್ಯಕ್ಕೂ ಕೂಡ ಹೇಳಿ ಮಾಡ್ತಿರುವಂತಹ ಒಂದು ಪ್ರಸಾದ ರೆಸಿಪಿ ರೆಡಿ ಆಯಿತು ಅಂತಾನೆ ಹೇಳ್ಬೋದು. ಹಾಗೆ ಈ ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಪ್ಪದೆ ಕಮೆಂಟ್ ಸೆಕ್ಷನ್‌ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.